ಈಗಾಗಲೇ ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಮತ್ತೆ ಬೇರೆ ಕಡೆ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ. ಸಿನಿಮಾ ಚೆನ್ನಾಗಿದೆ, ನನಗೆ ಕನೆಕ್ಟ್ ಆಗ್ತಾ ಇದೆ. ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀರಾ. ಲೈಕ್ ತುಂಬಾ ಒಂದು ಮುದ್ದಾದಂತ ಒಂದು ಕಂಟೆಂಟ್. ಇದು ಮಿಡಲ್ ಕ್ಲಾಸ್ ಅನ್ನೋದಕ್ಕಿಂತ ಎಲ್ಲಾ ಕ್ಲಾಸ್ಗೂ ಕನೆಕ್ಟ್ ಆಗುತ್ತೆ. ಇದು ನನ್ ಮನೆದು ಸಬ್ಜೆಕ್ಟ್, ಇದು ನಂದೇ ಸ್ಟೋರಿ. ನನ್ ಮಗನು ಹಿಂಗೇನೆ, ನನ್ ಮಗನು ಏನೋ ಒಂದು ಕೇಳಿದ, ಇನ್ನೂ ಏನು ನಾನು ಫುಲ್ಫಿಲ್ ಮಾಡಕ್ ಆಗಿಲ್ಲ, ನನಗೆ ತುಂಬಾ ಕಾಡ್ತಾ ಇದೆ ಅಂತ ಹೇಳಿ ಫೀಡ್ಬ್ಯಾಕ್ಸ್ ಬರ್ತಾ ಇದೆ. ನಾವೆಲ್ಲೋ ಒಂದ್ ಕಡೆ ಆ ಫೀಡ್ಬ್ಯಾಕ್ ತಗೋತಾ ಇದ್ದಾಗ ಎಲ್ಲೋ ಒಂದ್ ಕಡೆ ನಮ್ಗೂ ಒಂದ್ ಕಡೆ ಸ್ಪಾರ್ಕ್ ಬಂತು. ಅಂದ್ರೆ ಯಾಕಂದ್ರೆ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೂ ಒಂದು ಡ್ರೀಮ್ ಇರುತ್ತೆ, ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ. ಅದು ಎಲ್ಲಿ ಯಾವಾಗ ಆಗುತ್ತೆ ಅಂದ್ರೆ ಥಿಯೇಟರ್ ಅಲ್ಲಿ ಆಡಿಯನ್ಸ್ ಏನ್ ಬಂದು ನೋಡಿ ಹೇಳ್ತಾರೆ, ಸೊ ಅವಾಗ ಫುಲ್ಫಿಲ್ ಆಗುತ್ತೆ. ಆ ಫುಲ್ಫಿಲ್ ಇವಾಗ ಆಲ್ಮೋಸ್ಟ್ ಎಲ್ಲಾ ಟಾಕೀಸ್ ಅಲ್ಲೂ ಬರ್ತಾರೆ. ಯಾಕಂದ್ರೆ ನಾನು ಇವಾಗ ಬರ್ತಾ ಎಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಮೈಸೂರು ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಹಾಸನ ಇರ್ಬೋದು, ತುಂಬಾ ಚೆನ್ನಾಗಿ ಫೀಡ್ಬ್ಯಾಕ್ ಬರ್ತದೆ. ಯಾಕಂದ್ರೆ ಯಾರ ಕೈಲಿ ಹೇಳಿ ಮಾಡಿಸ್ತಿಲ್ಲ ನಾವು, ಜಿನಿಯನ್ ಆಗಿ ಬರ್ತಾ ಇದೆ. ಸೊ ಅಷ್ಟೇ ಖುಷಿ ಆಗ್ತಾ ಇದೆ. ಸೊ ನಿಜವಾಗ್ಲೂ ನಾನು ಕಣಕರ, ಇದು ನಿಮ್ಮ ಸಿನಿಮಾ, ನಿಮ್ಮ ಮನೆ ಕತೆ ಸಿನಿಮಾ. ಇದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೇಡಮ್. ರೆಸ್ಪಾನ್ಸ್ ಹೇಗಿದೆ, ಎಷ್ಟು ಥಿಯೇಟರ್ ನಿಮ್ಮ ನಿರೀಕ್ಷೆಯ ತಕ್ಕಂತೆ ಸಿನಿಮಾ ರೀಚ್ ಆಗಿದೆಯಾ, ಎಷ್ಟು ಖುಷಿ ಇದೆ, ಏನ್ ಹೇಳ್ಬೋದು ಮೇಡಮ್? ಮೊದಲನೇದಾಗಿ ಸಿನಿಮಾ 20 ಸ್ಕ್ರೀನಲ್ಲಿ ಅಷ್ಟೇ ಇರೋದು. ನಾವು ಕೇಳಿದಂಥ ಸ್ಕ್ರೀನ್ಸ್ಗಳನ್ನ ಕೊಡಿ ಅಂತ ಹೇಳಿದಾಗ ಕತೆ ಏನು ಹೇಳ್ತಾರೆ ಅಂದರೆ, ಹಿಂದಿ ಸಿನಿಮಾ ತುಂಬ ಜೋರಾಗಿ ಹೋಗ್ತಿದೆ ಅಂತ, ಕನ್ನಡ ಸಿನಿಮಾಗೆ ಸ್ಪೇಸ್ ಕೊಡಬೇಕಲ್ವ ಅಂದರೆ ಹಿಂದಿ ಸಿನಿಮಾ ನೋಡ್ತಿರೋರು ಕನ್ನಡಿಗರೇ ಸರ್ ನಾವೇನು ಮಾಡೋಣ ಅಂತ ಕೇಳಿದ್ರು. ಒಂದೊಂದು ಶೋ ಮಾತ್ರ ಕೊಟ್ಟರು, ಅದನ್ನ ಪ್ರೂವ್ ಮಾಡ್ಕೊಳ್ಳಿ ಆಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ನಿರ್ಮಾಪಕರಾಗಿ ಸಿನಿಮಾ ಮಾಡಿ ನಾವು ಪ್ರೂವ್ ಮಾಡಾಗಿದೆ, ಇನ್ನೇನು ಪ್ರೂವ್ ಮಾಡೋಕ್ಕಾಗುತ್ತೆ? ಸೊ ನಾವು ದೇವ್ರ ಮೇಲೆ ಭಾರ ಹಾಕಿ ಎಷ್ಟು ಪ್ರಮೋಷನ್ ಆಗುತ್ತೆ ಅಷ್ಟು ಪ್ರಮೋಷನ್ ಮಾಡಿ ಬಿಟ್ವಿ. ಬಟ್ ಸರ್ಪ್ರೈಸಿಂಗ್ಲಿ ನಮಗೆ ಇವತ್ತು ಮೈಸೂರಲ್ಲಿ 2 ಶೋ ಫುಲ್ ಹೌಸ್ಫುಲ್ ಆಗಿದೆ, ಖುಷಿ ಆಗ್ಬಿಡ್ತು ನಮಗೆ. ಹಾಸನಲ್ಲೂ ಅಷ್ಟೇ ನಾವು ಎಕ್ಸ್ಪೆಕ್ಟೇ ಮಾಡಲ್ಲ ಅಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಮೇಲೆ ಇಲ್ಲಿಂದ ಕಾಲ್ ಬಂತು 80-90% ಫಿಲ್ ಆಗಿದೆ ಬನ್ನಿ ಅಂತ ಹೇಳಿ ಪ್ರಮೋಷನ್ ಬಂದ್ವಿ. ಒಬ್ಬೊಬ್ರು ನಾವು ರಸ್ತೆಯಲ್ಲಿ ಬರ್ಬೇಕಾದ್ರು ಅಷ್ಟು ಎಲ್ಲರೂ ಫೋನ್ ಮಾಡಿ ಅವ್ರ ಲೈಫ್ ಹಂಚ್ಕೋತಾ ಇದ್ದಾರೆ. ಬಿಕಾಸ್ ಎಲ್ಲರೂ ಒಂದು ಸ್ಕ್ರಾಚ್ ಲೆವೆಲ್ ಇಂದ ಬಂದಿರೋ ವ್ಯಕ್ತಿಗಳಾಗಿರ್ತಾರೆ, ಯಾರು ಬೈ ಬರ್ತಿರಲ್ಲ ಕೆಲವೊಬ್ರು. ಎಲ್ಲರೂ ಕೂಡ ಅವ್ರ ಲೈಫ್ ಹೇಳಿದ್ದಾರೆ. ಮತ್ತೆ ಎಷ್ಟೋ ಮಕ್ಕಳುಗಳು ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಹೇಳ್ತಾ ಇದ್ದಾರೆ ಅಂತೆ, ಅಪ್ಪ ನನಗೆ ತೊಂದರೆ ಕೊಟ್ಟಿದ್ರೆ ಸಾರಿ, ತಂದೆಗೆ ಸಾರಿ ಕೇಳ್ತಾ ಇದ್ದಾರಂತೆ, ಸಾರಿ ಅಪ್ಪ ಅಂತ ಹೇಳಿ. ಸೊ ಈ ಬದಲಾವಣೆ ನಮ್ಮ ಸಿನಿಮಾದಿಂದ ಆಗ್ತಾ ಇದ್ದಿಲ್ಲ ಅನ್ನೋದು ನಿಜವಾಗ್ಲೂ ನನಗೆ ಖುಷಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ ಕನ್ನಡಿಗರು ಎಲ್ಲರೂ ಕೈ ಹಿಡಿತು ಅಂದ್ರೆ ನಮ್ಮ ಸಿನಿಮಾ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಆಗುತ್ತೆ, ನಾವು ಪ್ರೂವ್ ಮಾಡ್ಕೊಂಡಾಗುತ್ತೆ. ಒಂದ್ ವೇಳೆ ಸಿನಿಮಾ ಚೆನ್ನಾಗಿಲ್ಲ ಅಂತಂದಿದ್ರೆ ಇಷ್ಟು ಜೋಶ್ ಆಗ್ಲಿ, ಇಷ್ಟು ಕಿಕ್ ಆಗ್ಲಿ, ಇಷ್ಟು ಪ್ರಮೋಷನ್ ಆಗ್ಲಿ ಮಾಡ್ತಾ ಇರ್ಲಿಲ್ಲ. ಸೊ ಸಿನಿಮಾ ಚೆನ್ನಾಗಿರೋದಕ್ಕೆ ನಾವ್ ಎಲ್ಲಾ ಕಡೆನೂ ಸರ್ಚ್ ಮಾಡ್ತಾ ಇದೀವಿ, ಓಡಾಡ್ತಾ ಇದೀವಿ, ಅಷ್ಟು ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇನ್ನೊಂದು ಇನ್ಸಿಡೆಂಟ್ ನಡೀತಿ ಇವತ್ತು ನಾನು ಹೇಳಲೇಬೇಕು. ಒಬ್ರು ನಮ್ಗೆ ಇಲ್ಲೇ ಕೌಂಟರ್ ಹತ್ರ ನಿಂತಿದ್ದಾಗ ಹೇಳಿದ್ರು, ಸರ್ ನಿಮ್ ಸಿನಿಮಾ ಚೆನ್ನಾಗಿದೆಯಂತೆ, ನಾನು ಒಬ್ಬನೇ ಬಂದಿದ್ದೀನಿ ಸರ್ ನೋಡ್ಲಿಕ್ಕೆ ಅಂದ್ರು. ಹೌದಾ ಅಂದೆ. ನಾನು ನಂಬಲಿಲ್ಲ. ಇವತ್ತು ನಾನು ಚಾಟ್ GPT ಯಾವ ಸಿನಿಮಾ ಈ ವಾರ ಬೆಸ್ಟ್ ಫಿಲಮ್ ಇದೆ ಅಂತ ಹೇಳಿ ನಾನು ಚಾಟ್ GPT ಚೆಕ್ ಮಾಡಿದಾಗ ನಾನು ಕರ್ನಾಕರ ಅಂತ ತೋರಿಸ್ತು. ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ನಮಗೆ ಆಶ್ಚರ್ಯ ಆಯ್ತು. ಆಮೇಲೆ ನಾವು ಎಲ್ಲ ಟೀಮ್ ಅವರೆಲ್ಲ ಚೆಕ್ ಮಾಡೋಕೆ ಶುರು ಮಾಡಿದ್ರು, ನಿಜವಾಗ್ಲೂ ತೋರಿಸ್ತಿದ್ದು ಖುಷಿ ಆಗ್ಬಿಡ್ತು ನಮಗೆ. ಸೊ ನಮಗೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟಾಗ, ಎಲ್ಲರಿಗೂ ರೀಚ್ ಆದಾಗ ಜನಗಳು ಕೈ ಹಿಡಿತಾರೆ ಅನ್ನೋಕ್ಕೆ ಇದೊಂದು ಸಾಕ್ಷಿ.